ಹಲೋ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನಾನೀಗ ಗೋಕರ್ಣದಲ್ಲಿದ್ದೇನೆ. ನಾನೀಗ ಸಾಲ್ಟ್ ಮೇಕಿಂಗ್ ಪ್ರೊಸೆಸ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೇನೆ. ಬನ್ನಿ ಹೋಗೋಣ. ಐ ಗಾಟ್ ಟು ಮೀಟ್ ದುರ್ಗೇಶ್ ಸರ್ ಹಿಯರ್, ಹೂ ಇಸ್ ಇನ್ ಚಾರ್ಜ್ ಆಫ್ ದ ಪ್ಲೇಸ್. ನಮಸ್ಕಾರ ಸರ್. ನಮಸ್ತೆ. ಇದು ನಾಗರಬೈಲ್ ಕೋಆಪರೇಟಿವ್ ಸೊಸೈಟಿ ಅಂತ. ಓಕೆ ಸರ್. ಇದು 1952 ಕೋಆಪರೇಟಿವ್ ಸೊಸೈಟಿ ಅಂತ ಆಗಿದೆ. ಓಕೆ. ಅದರ ನಂತರ ಎಲ್ಲ ಮೆಂಬರ್ಸ್ ಕೂಡಿಕೊಂಡು ಇಲ್ಲಿ ಕೋಆಪರೇಟಿವ್ ಮೆಥಡ್ನಲ್ಲಿ ಸಾಲ್ಟ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ರಿಸರ್ವಾಯರ್ನಲ್ಲಿ ಸಮುದ್ರದ ನೀರನ್ನು ನಾವು ಹೈ ಟೈಡ್ ಟೈಮ್ನಲ್ಲಿ ಒಳಗಡೆ ತಗೊಂಡು ಇಟ್ಕೊಳ್ತೇವೆ. ಅಲ್ಲಿ ನಂತರ ಅದನ್ನು ಕಂಡೆನ್ಸರ್ 1, 2, 3 ಅಂತ 3 ಪಾರ್ಟ್ ಮಾಡಿದ್ದೇವೆ. ಆ 3 ಪಾರ್ಟ್ನಲ್ಲಿ ನೀರನ್ನು ಹರಿಬಿಟ್ಟು ಹಿನ್ನ ಲೇಯರ್ನಲ್ಲಿ ಅಲ್ಲಿ ಡೆನ್ಸಿಟಿ ಹೈ ಮಾಡ್ತೇವೆ. ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಮಳೆ ನೀರು ಇರ್ತದೆ. ಇಲ್ಲಿ ಎಲ್ಲ ಮಳೆ ನೀರು ತೆಗೆದು ಮಾಸು, ಸ್ಲಶ್ಶು ಇದೆಲ್ಲ ರಿಮೂವ್ ಮಾಡ್ತೇವೆ ನಾವು. ರಿಮೂವ್ ಮಾಡಿದ್ಮೇಲೆ ಆಗೇರ್ ಲೇಬರ್ ಅಂತ ಇದ್ದಾರೆ, ಸ್ಕಿಲ್ಡ್ ಲೇಬರ್ಸ್ ಅವರು ಇದನ್ನು ಕ್ರಿಸ್ಟಲೈಸರ್ನ ರೆಡಿ ಮಾಡ್ತಾರೆ. ರ್ಯಾಮಿಂಗ್ ಮಾಡ್ಕೊಳ್ಳೋದು, ಆ ಸ್ಲಶ್ ತೆಗೋದು, ರ್ಯಾಮಿಂಗ್ ಮಾಡ್ಕೊಳ್ಳೋದು, ನಂತರ ಸಾಲ್ಟ್ ಬೆಡ್ ಫಾರ್ಮೇಷನ್ ಮಾಡೋದು. ಇದೆಲ್ಲ 1 ತಿಂಗಳು ಬೇಕು ನಮಗೆ ಪ್ರೊಸೆಸ್ ಮಾಡ್ಕೊಳ್ಳಿಕ್ಕೆ. ನೀರು ಬಿಟ್ಟು ಸಾಲ್ಟ್ ಬೆಡ್ ಅನ್ನ ಫಾರ್ಮೇಷನ್ ಮಾಡ್ಕೊಳ್ತಾ ಇದ್ದೇವೆ. ಸಾಲ್ಟ್ ಬೆಡ್ ಆದಮೇಲೆ ಅದು ಕ್ರಮೇಣ ಒಂದು 40-45 ಡೇಸ್ ನಂತರ ಅದ್ರ ಮೇಲೆ ಸಾಲ್ಟ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ನೀರಲ್ಲೇ ತೆಗೋ ಪ್ರೊಸೆಸ್ ಅದು ಸ್ಕಿಲ್ಡ್ ಲೇಬರ್ಸ್ ಮಾತ್ರ ಮಾಡ್ತಾರೆ. ಇಲ್ಲಿ ಆಗೇರ್ ಲೇಬರ್ ಅಂತ ಇದ್ದಾರೆ, ಅವರು ಸ್ಕಿಲ್ಡ್ ಲೇಬರ್ಸ್. ಅದು ಎಲ್ಲರಿಗೂ ತೆಗಿಲಿಕ್ಕೆ ಆಗೋದಿಲ್ಲ. ಅವರು ಈ ನೀರಲ್ಲೇ ಅದನ್ನ ಮಣ್ಣು ಬರ್ದಿದ್ದ ರೀತಿಯಲ್ಲಿ ಸ್ಕಿಲ್ಡ್ ಆಗಿ ಅದನ್ನ ತೆಗೆದು ಸ್ಟೋರ್ ಮಾಡ್ತಾರೆ. ಸಮುದ್ರ ನೀರು 2.5 ಬೊಮ್ಮೆ ಇರುತ್ತೆ. ಈಗ ನಾವಿಲ್ಲಿ ಅದನ್ನ 20-25 ಬರೋ ತನಕ ಅದನ್ನು ಕಾಯಿಸಬೇಕು ತಾಟ್ನಲ್ಲಿ. ಕಂಡೆನ್ಸರ್ 1, 2, 3 ಅಂತ ಹೇಳಿದ್ರಲ್ಲ, ಅದರಲ್ಲಿ ಕಾದು ಅಂದ್ರೆ ಇವಾಪರೇಷನ್ ಆದ್ಮೇಲೆ ಅದು 20-25 ಡಿಗ್ರಿ ಬರುತ್ತೆ. ಲಾಸ್ಟ್ ಅದು ಬಂದಂತ ನೀರನ್ನು ಕ್ರಿಸ್ಟಲೈಸರ್ಗೆ ಬಿಡ್ತೇವೆ. ಅದು ಆವಾಗ ಅದರಲ್ಲಿ ಸಾಲ್ಟ್ ಫಾರ್ಮೇಷನ್ ಸ್ಟಾರ್ಟ್ ಆಗ್ತದೆ. ಅದನ್ನ ಎವ್ರಿ ಡೇ ಅದು ಕಲೆಕ್ಟ್ ಮಾಡ್ತಾರೆ ಇವರು ಆಗೇರ್ ಲೇಬರ್ಸ್. ಕಲೆಕ್ಟ್ ಮಾಡಿ ರಿಜ್ ಮೇಲೆ ಇಡ್ತಾರೆ, ಲೇಯರ್ ಬೈ ಲೇಯರ್ ಎವ್ರಿ ಡೇ ಕಲೆಕ್ಟ್ ಮಾಡ್ತಾರೆ. ಇದು ಡೈಲಿ ಕಲೆಕ್ಷನ್ ಮೆಥಡ್ ನಮ್ದು. ಬಾಕಿ ಕಡೆ ಎಲ್ಲ ಟುಟಿಕೋರಿನೆಲ್ಲ ಬೇರೆ ಕರ್ಕತ್ ಸಾಲ್ಟ್ ಅಂತ ಹೇಳ್ತಾರೆ, ವೈಟ್ ಸಾಲ್ಟ್. ಇದು ಲೈಟ್ ಪಿಂಕ್ ಕಲರ್. ಎವ್ರಿ ಡೇ ಕಲೆಕ್ಷನ್ ಮಾಡ್ತಾರೆ. ಅದು ಕಲೆಕ್ಟ್ ಮಾಡಿ ಇಟ್ಟಿದ್ದು ಆ ರಿಜ್ ಮೇಲೆ ಇಟ್ಟಿದ್ದನ್ನು ಅದನ್ನ ಲಿಫ್ಟ್ ಮಾಡಿ ಮೇಲ್ಗಡೆ ಸ್ಟೋರ್ ಮಾಡ್ಲಿಕ್ಕೆ ಬೇರೆ ಲೇಬರ್ ಇದ್ದಾರೆ. ಅದು ಹಾಲಕ್ಕಿ ಒಕ್ಕಲ್ರು ಇದ್ದಾರೆ ಇಲ್ಲೆಲ್ಲ. ಕೆಲವರು ಈ ಆಗೇರ್ ಲೇಬರ್ ಮಾಡ್ತಾರೆ, ಲಿಫ್ಟ್ ಮಾಡ್ತಾರೆ. ಅದೆಲ್ಲ ಲಿಫ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ತೇವೆ. ನಂತರ JCB ಮಷಿನ್ ಅಂತ ಅದನ್ನ ಟಿಪ್ಪರ್ನಲ್ಲಿ ಸ್ಟೋರ್ ಹಾಕಿ ಒಳಗಡೆ ಗೋಡನ್ಸ್ ಇದೆ, ಪ್ಲಾಟ್ಫಾರ್ಮ್ಸ್ ಇದೆ, ಅಲ್ಲಿ ಸ್ಟೋರ್ ಮಾಡ್ಕೊಳ್ತೇವೆ. ಗೋಡನ್ಸ್ ನಲ್ಲಿ ಇದ್ದದ್ದನ್ನು ನಾವು ಮಳೆಗಾಲದಲ್ಲಿ ಅದೆಲ್ಲ ಯೂಸ್ ಮಾಡಿ ಅಯೋಡೈಸೇಷನ್ ಮಾಡಿ ಅದರಲ್ಲಿದ್ದ ಮಡ್ ಪಾರ್ಟಿಕಲ್ಸ್ ಮ್ಯಾನ್ಯುಯಲಿ ಕ್ಲೀನ್ ಮಾಡಿ ಅದಕ್ಕೆ ಪೊಟ್ಯಾಷಿಯಂ ಅಯೋಡೇಟ್ KiO3 ಪೊಟ್ಯಾಷಿಯಂ ಅಯೋಡೇಟ್ ಹಾಕಿ ಅದನ್ನ ಸ್ಪ್ರೇ ಮಾಡ್ತೇವೆ. ಅದು 30 ppm ಇರುವಂತ ಗವರ್ಮೆಂಟ್ ಒಂದು ಮ್ಯಾಂಡೇಟರಿ ಸರ್ಟಿಫೈಡ್ ಅದಷ್ಟೇ ಪ್ರಮಾಣದಲ್ಲಿ ಇರಬೇಕಂತ ಅದನ್ನ ಮಾಡಿ ಮಾರ್ಕೆಟಿಗೆ ಮಾರ್ತೇವೆ. ಉತ್ತರ ಕನ್ನಡದಲ್ಲಿ ಮ್ಯಾಕ್ಸಿಮಮ್, ನಂತರ ಹುಬ್ಬಳ್ಳಿ, ಧಾರವಾಡ, ಗದಗ ಅಲ್ಲಿ ಹೋಗ್ತದೆ. ಇಷ್ಟು ಮಾರ್ಕೆಟ್ ಇದೆ ನಮ್ಮ ಇದಕ್ಕೆ. ಓಕೆ ಓಕೆ. ಹಾಗೆ ಈಗ ಲೇಬರ್ಸ್ ಎಷ್ಟು ಇದ್ದಾರೆ ಇಲ್ಲಿ ಸರ್? ಲೇಬರ್ಸ್ ಈಗ 100 ಲೇಬರ್ಸ್ ಅಂದ್ರೆ ಈಗ ಒಬ್ಬೊಬ್ಬರಿಗೆ ಒಂದು 20 ಕ್ರಿಸ್ಟಲೈಸರ್ ಅಂತ ಕೊಡ್ತೇವೆ. ಅವರು ಅದನ್ನ ಎಲ್ಲ ಕ್ಲೀನ್ ಮಾಡಿ, ರ್ಯಾಮಿಂಗ್ ಮಾಡಿ, ಬೆಡ್ ಫಾರ್ಮೇಷನ್ ಮಾಡಿ, ಸಾಲ್ಟ್ ಫಾರ್ಮೇಷನ್ ಮಾಡಿ, ಸಾಲ್ಟ್ ಕಲೆಕ್ಟ್ ಮಾಡೋ ತನಕ ಅವ್ರದ್ದು ಕೆಲಸ. ಬೆಳಿಗ್ಗೆ ಒಂದು 3 ತಾಸು ವರ್ಕ್ ಇರುತ್ತೆ ಅವರಿಗೆ. ಈಗ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ. ಸಾಲ್ಟ್ ಕಲೆಕ್ಷನ್ ಆದ್ಮೇಲೆ ಬೆಳಿಗ್ಗೆ 6 ಗಂಟೆ ತೆಗೆದ್ರೆ 7, 8, 9 ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಸೆಕೆ ಜಾಸ್ತಿ ಇದ್ದಾಗ ನಾವು ಟೈಮಿಂಗ್ ಮೊದಲು ಮಾಡ್ಕೊಳ್ತಾ ಬರ್ತೇವೆ. ಮಳೆಗಾಲ ಆದ್ಮೇಲೆ ಈಗ ಮೇ ಎಂಡಿಗೆ ನಮ್ಗೆ ಮಳೆ ಸ್ಟಾರ್ಟ್ ಆದ ಕೂಡಲೇ ಸೀಸನ್ ಎಲ್ಲ ಕ್ಲೋಸ್ ಮಾಡ್ತೇವೆ. ಇವರಿಗೆಲ್ಲ ರಿಲೀವ್ ಮಾಡ್ತೇವೆ. ಅವ್ರು ಸೀಸನಲ್ ಲೇಬರ್ಸ್ ರಿಲೀವ್ ಮಾಡಿದ್ಮೇಲೆ ನಂತರ ಡಿಸೆಂಬರ್ ಅಥವಾ ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ ಈ ಮಳೆ ನೀರೆಲ್ಲ ತೆಗೆಯೋದು. ಜೂನ್ ಟು ಅಕ್ಟೋಬರ್ ಎಂಡ್ ತನಕ ಕ್ಲೋಸ್ ಇಲ್ಲ, ಸಾಲ್ಟ್ ವರ್ಕ್ಸ್ ಕ್ಲೋಸ್. ಓನ್ಲಿ ಇದು ಸೇಲ್ಸ್ ಮಾತ್ರ ಇರುತ್ತೆ. ರೇನಿ ಸೀಸನ್ ನಲ್ಲಿ ಪ್ಯಾಕಿಂಗ್ ಸೇಲ್ಸ್ ಮಾತ್ರ. ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ಸ್ ಎರಡೂ ಇದೆ. ಸ್ಟಾರ್ಟಿಂಗ್ ನಲ್ಲಿ ಸ್ಲೂಸ್ ಗೇಟ್ ಇದೆ. ಆ ಗೇಟ್ ನಲ್ಲಿ ನಾವು ಸಮುದ್ರದ ನೀರನ್ನ ಹೈ ಟೈಡ್ ಟೈಮ್ ನಲ್ಲಿ ತಗೊಳ್ತೇವೆ. ಇಲ್ಲಿ ತುದಿ ಎಂಡಿಂಗ್ ಇದೆ. ಅಲ್ಲಿಂದ ಬಂದಂತ ನೀರು ರಿಸರ್ವಾಯರ್ ಇದೆ. ರಿಸರ್ವಾಯರ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೇವೆ. ಸ್ಟೋರ್ ಮಾಡಿದ್ದ ನೀರನ್ನು ಈ ಗ್ರೌಂಡ್ ಬಂದು ಇಲ್ಲಿಂದ ಮೇಲ್ಗಡೆ ಹೋಗ್ತದೆ. ಮೇಲ್ಗಡೆ ಹೋದದ್ದು ಅಲ್ಲಿ ಲಾಸ್ಟ್ ಎಂಡ್ ರಿಸರ್ವಾಯರ್ ಎಂಡ್ ಇದೆ. ಅಲ್ಲಿ ನಾವು ಒಂದು ವೆಂಟ್ ಇಟ್ಕೊಂಡಿದ್ದೇವೆ ಕಂಟ್ರೋಲಿಗೆ. ಅಲ್ಲಿಂದ ಕಂಡೆನ್ಸರಿಗೆ ನೀರು ಬಿಡ್ತೇವೆ. ಕಂಡೆನ್ಸರ್ನಲ್ಲೂ 3 ಪಾರ್ಟ್ ಮಾಡಿದ್ದೇವೆ, ಅಂದರೆ ಸೈಜ್ ಪ್ರಕಾರ ಮಾಡಿದ್ದೇವೆ. ಫಸ್ಟಿಗೆ ದೊಡ್ಡ ಸೈಜ್ ಇರ್ತದೆ, ಅದನ್ನು ಕಂಡೆನ್ಸರ್ 1 ಅಂತ. ಅದನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಕಂಡೆನ್ಸರ್ 2 ಅಂತ, ನಂತರ ಮತ್ತು ಚಿಕ್ಕದು ಮಾಡಿಕೊಂಡು ಅದು ಕಂಡೆನ್ಸರ್ 3 ಅಂತ ಮಾಡಿದೆ. ಅಂದರೆ ಸರ್ಕ್ಯುಲೇಷನಿಗೆ ಆ ನೀರು ಬಂದಂಥ ನೀರು ಆದಷ್ಟು ಲಾಂಗ್ ಟ್ರಾವೆಲ್ ಆಗಲಿಕ್ಕೆ ಜಿಗ್ಜಾಗ್ ಸರ್ಕ್ಯುಲೇಷನ್ ಆಗೋ ಪ್ರಮಾಣದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದನ್ನು. ಅದೇ ರೀತಿಯಲ್ಲಿ ಬಂದಂಥ ಫಸ್ಟ್ ಕಂಡೆನ್ಸರ್ನಲ್ಲಿ ಬಂದು ಆ ಕಡೆಯಿಂದ ಎಂಡಿಗೆ ಬರುತ್ತೆ, ಬಂದ್ಕೊಂಡು ಈಗ ಮತ್ತೆ ಕೆಳಗೆ ಬಂದು ಮತ್ತು ಮೇಲ್ಗಡೆ ಹೋಗ್ತದೆ. ಈಗ ಎಷ್ಟು ಲಾಂಗ್ ಟ್ರಾವೆಲ್ ಮಾಡಲಿಕ್ಕೆ ಆದಷ್ಟು ನೀರನ್ನು ನಾವು ಅದನ್ನು ಟ್ರಾವೆಲ್ ಮಾಡಿಸ್ತೇವೆ. ಇದ್ದ ಜಾಗದಲ್ಲೇ ಅದನ್ನು ಟ್ರಾವೆಲ್ ಮಾಡಿಸಿ ಡೆನ್ಸಿಟಿ ಹೆಚ್ಚು ಮಾಡುವಂತೆ ಮಾಡ್ತೇವೆ. ಲಾಸ್ಟಿಗೆ ಇದು ಬರ್ತೇವೆ. ಇದು ಕಾಮನ್ ಕಂಡೆನ್ಸರ್. ಇದು ಬಫರ್ ಸ್ಟೇಜ್. ಇದು ಲಾಸ್ಟ್ ಸ್ಟೇಜು. ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಲಾಸ್ಟ್ 20 ಡಿಗ್ರಿ ಬಂದಂಥ ನೀರನ್ನು ನಾವಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಸ್ಟೋರ್ ಮಾಡಿದ ನೀರು ಇದನ್ನು ಫೀಡರ್ ಚಾನಲ್ಸ್, ಇದು ಫೀಡರ್ ಚಾನಲ್ಸ್ನಲ್ಲಿ
ಕ್ರಿಸ್ಟಲೈಸರ್ಗೆ ಫೀಡ್ ಮಾಡ್ತೇವೆ ನೀರನ್ನು. ಇಲ್ಲಿ ನೋಡಿ, ಇದಕ್ಕೆ ನೀರೆಲ್ಲ ಫೀಡ್ ಮಾಡಿಟ್ಟಿದ್ದೇವೆ ಕ್ರಿಸ್ಟಲೈಸರ್ನಲ್ಲಿ. ಕ್ರಿಸ್ಟಲೈಸರ್ನಲ್ಲಿ ನೀರು ಫೀಡ್ ಮಾಡಿಟ್ಟಿದ್ದೇವೆ. ಅದನ್ನು 2 ದಿನದಲ್ಲಿ ಅದು ಎಲ್ಲ ಇವಾಪ್ರೇಷನ್ ಆಗಿ ಸಾಲ್ಟ್ ಫಾರ್ಮೇಷನ್ ಆಗ್ತದೆ. ಅದರಲ್ಲಿ ಬೆಡ್ ಫಾರ್ಮೇಷನ್ ಆಗಲಿಕ್ಕೆ ಹೀಗೆ 2-3 ಸಲ ನೀರನ್ನು ಕೊಟ್ಟು ಅದರಲ್ಲಿ ಇವಾಪ್ರೇಷನ್ ಮಾಡ್ತೇವೆ. ಕಂಪ್ಲೀಟ್ ಅದರ ಮೇಲೆ ಸಾಲ್ಟ್ ಬೆಡ್ ಫಾರ್ಮೇಷನ್ ಆಗ್ತದೆ. ಇದು ಸಾಲ್ಟ್ ಫಾರ್ಮೇಷನ್ ಸ್ಟಾರ್ಟ್ ಆಗಲಿಕ್ಕೆಲ್ಲ ಇದು ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ? ಓಕೆ. ಇದು ಒಂದ್ಸಲ ನೀರು ಕೊಟ್ಟ ಮೇಲೆ ಸಾಲ್ಟ್ ಆಗ್ತದೆ, ಕೊಡುತ್ತದೆ, ನಂತರ ಮತ್ತೆ ನೀರು ಬಿಡ್ತೇವೆ. ಇಲ್ಲಿ ನೋಡಿ, ಬಿಟ್ಟಂತ ನೀರು ಇಲ್ಲಿ ಇವಾಪರೇಷನ್ ಆಗಿ ಸಾಲ್ಟ್ ಬೆಡ್ ಫಾರ್ಮೇಷನ್ ಆಗ್ತಾ ಇದೆ. ಇದೇ ರೀತಿ 2-3 ನೀರನ್ನು ನಾವು ಕ್ರಿಸ್ಟಲೈಸರಿಗೆ ಕೊಡ್ತೇವೆ. ಅದನ್ನು 2 ದಿನ ನಂತರ ಇವಾಪರೇಷನ್ ಆದಮೇಲೆ ಇದೇ ರೀತಿ ಸಾಲ್ಟ್ ಬೆಡ್ಡನ್ನು ಫಾರ್ಮೇಷನ್ ಮಾಡ್ಕೊಳ್ತೇವೆ. ಅಂದರೆ ಬೆಡ್ನಲ್ಲಿ ಸಾಲ್ಟ್ ಸೆಲಿನಿಟಿ ಹೆಚ್ಚಾದಮೇಲೆ ಬಿಟ್ಟ ನೀರಿಗೆ ಆವಾಗ ಉಪ್ಪು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ಉಪ್ಪನ್ನು ನಾವು ಕಲೆಕ್ಟ್ ಮಾಡಿ ಮೇಲೆ ತಗೊಳ್ಳೋದು. ನಂತರ ಈಗ ಕಲ್ಲು ಉಪ್ಪು ಹಾಗೆ ಈಗ ಇದು ಬೆಡ್ ಮಾತ್ರ. ಇದನ್ನ ತಿಕ್ಕಿ ಬೆಡ್ ರೈಮಿಂಗ್ ಎಲ್ಲ ಮಾಡ್ಕೊಳ್ತೇವೆ. ಬೆಡ್ ಅಂದ್ರೆ ಸೆಲಿನಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಇದಕ್ಕೆ. ಅಂದ್ರೆ ಬಿಟ್ಟ ನೀರಿಗೆ ಉಪ್ಪು ಆಗ್ಲೇಬೇಕು. ಈಗ ಕೂಡಲೇ ಆಗೋದಿಲ್ಲ, 2-3 ದಿನ ಹೋಗ್ತದೆ. ನಂತರ ಅದರ ಸೆಲಿನಿಟಿ ಎಷ್ಟಾಗುತ್ತೆ ಅಂದ್ರೆ ಬಿಟ್ಟ ನೀರು ಕೂಡಲೇ ಉಪ್ಪಾಗ್ಬಿಡ್ತದೆ. ಅಷ್ಟು ಸೆಲಿನಿಟಿಯನ್ನು ಇದರದ ಮಾಡ್ಕೊಳ್ಳೋದು, ಸಾಲ್ಟ್ ಕಂಟೆಂಟ್ ಅನ್ನು ಹೆಚ್ಚು ಮಾಡ್ಕೊಳ್ಳೋದು. ಓಕೆ. ಇದೆಲ್ಲ ಮಾತ್ರ ಈಗ ಒಂದು ನಾಳೆ ಮತ್ತೆ ನೀರು ಬಿಡ್ತಾರೆ. ಬಿಟ್ಟು 2 ದಿನದಲ್ಲಿ ಮತ್ತೆ ಬತ್ತಿ ಮತ್ತೆ ಇದಕ್ಕಿಂತ ತಿಕ್ ಆಗ್ತಾ ಹೋಗ್ತದೆ. ಓಕೆ. ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಒಂದು ಅದನ್ನ ಈಗ ಟಚ್ ಮಾಡಬಹುದು. ಈಗ ಮಾಡಬಹುದು. ಓಕೆ. ಇದು ಕ್ರಿಸ್ಟಲ್ ಆಗಿದೆ ಅಲ್ಲ? ಇದಾಗಿದೆ. ಓಕೆ ಓಕೆ. ತೆಗಿತಾರೆ. ಓಕೆ ಓಕೆ. ಓ, ಇದು ತೆಕ್ಕಿ ಇದೇ ಸಾಲ್ಟ್. ಓಕೆ. ಅದೇ ರೀತಿ ಇದು ಕ್ರಿಸ್ಟಲ್ ಆಗಿ. ಓಕೆ ಓಕೆ. ಸೊ ಇದನ್ನ ತಿಕ್ತಾರೆ ಮತ್ತೆ. ಹೌದು. ನೈಸ್. ಇನ್ನೂ ಆಗಲಿಲ್ಲ. ಇದು ಗ್ಲಾಸ್ ಟೈಪ್ ಅಲ್ಲಿ ಇದೆ, ಇದು ಟ್ರಾನ್ಸ್ಪರೆಂಟ್. ಓಕೆ. ಹೌದಲ್ಲ? ಎಸ್. ನಂತರ ಅದು ನೀರು ಆಗ್ತದೆ. ಅಲ್ಲಿ ನೀರಲ್ಲಿ ಸಾಲ್ಟ್ ಕಲೆಕ್ಟ್ ಮಾಡ್ತಾರೆ. ಅವು ಮಡ್ಡು ಬರೋದಿಲ್ಲ. ಓಕೆ ಓಕೆ. ಸೊ ಸಪರೇಷನ್ ಆಗುತ್ತೆ. ಓಕೆ. ಈಗ ಅದು ಮಿಕ್ಸ್ ಖಾಲಿ ಫುಲ್ ಇದು ಮಾಡು ಬೆಡ್ಡಿಗೆ ಸಾಲ್ಟ್ ಅನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ಬೆಡ್ ಸೆಲಿನಿಟಿ ಜಾಸ್ತಿ ಮಾಡ್ತಾ ಇದ್ದೇವೆ. ಓಕೆ ಓಕೆ. ಆ ಸಾಲ್ಟ್ ಕಂಟೆಂಟ್ ಕಂಪ್ಲೀಟ್ ಅದು ಎಷ್ಟು ತಗೊಳ್ತದೆ ಅಷ್ಟು ತಗೊಂಡಾದ್ಮೇಲೆ ಬಿಟ್ಟ ನೀರಿಗೆ ಕಂಪ್ಲೀಟ್ ಸಾಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎವ್ರಿ ಡೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಸಾಲ್ಟ್ ಕಲೆಕ್ಟ್ ಮಾಡ್ತೇವೆ. ಓಕೆ. ಇನ್ನು ಪ್ರೊಸೆಸ್ ಸ್ಟಾರ್ಟ್ ಇದೆ. ಒಂದು 15 ಡೇಸ್ ಬೇಕು. ಓಕೆ. ಸೊ ಏಪ್ರಿಲ್ ಮೇ ಅಲ್ಲಿ ಇದು ಕಂಪ್ಲೀಟ್ ನಿಮಗೆ ಸ್ವಿಂಗ್ ಅಲ್ಲಿ ಇರ್ತದೆ. ಓಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶೆಡ್ ಥರ ಕಟ್ಟಿದ್ದಾರೆ. ಇಲ್ಲಿ ತುಂಬ ಶೆಡ್ ಇದೆ, ಸಣ್ಣ ಸಣ್ಣ ಶೆಡ್ ಇದೆ ಅಲ್ಲಿ. ಇದು ಯಾಕೆ ಶೆಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಸಾಲ್ಟ್ ಬಂದು ಸ್ಟೋರೇಜ್ ಮಾಡ್ತಾರೆ. ಈಗ ಸ್ಟೋರೇಜ್ ಇಲ್ಲ, ಯಾಕೆಂದರೆ ಇದು ಆಫ್ ಸೀಸನ್ ಜಸ್ಟ್ ಸ್ಟಾರ್ಟ್ ಆದದಷ್ಟೇ. ಸೊ ಇಲ್ಲಿ ಬಂದು ಸಾಲ್ಟ್ ಸ್ಟೋರೇಜ್ ಆಗುತ್ತೆ. ಇದು ನೋಡ್ಬೋದು, ಇಲ್ಲಿ ಸಾಲ್ಟ್ ಪ್ಯಾಕಿಂಗ್ ಪ್ರೊಸೆಸ್ ಆಗ್ತಾ ಇದೆ. ಯು ಕ್ಯಾನ್ ಸಿ ದಿಸ್. ನೋಡ್ಬೋದು, ಇಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದಿ ಕಲೆಕ್ಟೆಡ್ salt, and this is in a kind of pinkish brown color, and these are the packets how they are packing. You can see the lady packing. ನೋಡಬಹುದು, ಇಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ಆಲ್ರೆಡಿ. ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಆ ದೊಡ್ಡ ದೊಡ್ಡ ಬ್ಯಾಗಿಗೆ ಅವರು ಹಾಕಿ ಇಟ್ ಗೋಸ್ ಫಾರ್ ದಿ ಸೇಲ್ಸ್ಗೆ ಹೋಗ್ತದೆ. ನಾವು ಉಪ್ಪನ್ನು ರೆಡಿ ಮಾಡಿ ಇಲ್ಲಿಂದ ಟ್ರಕ್ಕಲ್ಲಿ ತಗೊಬಂದು ಇಲ್ಲಿ ನಾವು ಸ್ಟಾಕ್ ಮಾಡ್ತೀವಿ, ರಾಶಿ ಕಟ್ತೀವಿ. ನಂತರ ನಮ್ಮದು ಗೋಡೌನ್ಗಳಿದ್ದಾವೆ, ಗೋಡೌನ್ದಲ್ಲಿ ಸ್ಟಾಕ್ ಮಾಡ್ತೀವಿ. ನಂತರ ಈಗ ಇಲ್ಲಿ ಪ್ರೊಸೆಸ್ ನಡೀತಾ ಇದೆ. ಇಲ್ಲಿ ಲೇಬರ್ಗಳು ಒಂದು 20-25 ಜನ ಲೇಬರ್ಗಳು ಬಂದು ಲೇಡೀಸು ಮತ್ತು ಜೆಂಟ್ಸ್ ಎಲ್ಲ ಸೇರಿ ಕೆಲಸವನ್ನು ಮಾಡ್ತಾರೆ. 1 kg ಪ್ಯಾಕೆಟಲ್ಲಿ ಹಾಕಿ 50 kg ಬ್ಯಾಗ್ ಮಾಡಿ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ತಾನೇ ನಾವು ಉಪ್ಪು ಹೇಗೆ ತಯಾರಿಸ್ತಿದ್ದಾರೆ ಅಂತ ನೋಡ್ಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಯಾರೆಲ್ಲ ಹೊಸತಾಗಿ ಈ ವಿಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಎಸ್ ಫಿಲ್ಮ್ ಯೂಟ್ಯೂಬ್ ಚಾನಲ್. ಸೊ ಸ್ಟೇ ಕನೆಕ್ಟೆಡ್. ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್.